ನಮ್ಮ ವೆಡ್ಡಿಂಗ್ ಆನಿವರ್ಸರಿನ ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಇವತ್ತು ಸಂಕಷ್ಟಿ ಇತ್ತು. ಸಂಕಷ್ಟಿ ದಿನ ನಮ್ಮ ಮನೆಗೆ ಗಣಪತಿ ಗಿಫ್ಟ್ ಕೂಡ ಬಂತು. ಸೊ ಹಾಗೆ ಮನೆಯಲ್ಲೇ ಪನ್ನೀರ್ ಬಿರಿಯಾನಿನ ಮಾಡ್ಕೊಂಡಿದ್ದೆ. ಬಾಸಮತಿ ರೈಸ್ನ ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊಂಡು ಒಂದು ಕಡಾಯಲ್ಲಿ ನೀರನ್ನ ಕುದಿಸ್ಕೊಂಡು ಸ್ಪೈಸಸ್ಸು, ಲೆಮನ್ನು ಮತ್ತು ರೈಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 90% ರೈಸನ್ನು ಬೇಯಿಸ್ಕೊಂಡೆ. ಪನ್ನೀರ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ, ಬಿರಿಯಾನಿ ಮಸಾಲನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಂಡೆ. ಅದ್ರ ಮೇಲ್ಗಡೆ ರೈಸ್ನ ಹಾಕಿ ಮತ್ತು ಪನ್ನೀರ್ನ ಹಾಕ್ಕೊಂಡು ಒಂದು ಲೇಯರು ಮತ್ತು ರೈಸ್ನ ಸೇರಿಸ್ಕೊಂಡು ಅದ್ರ ಮೇಲ್ಗಡೆ ಉಳಿದಿರೋಂಥ ಪನ್ನೀರು ಮತ್ತು ಫ್ರೈಡ್ ಆನಿಯನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕಲ್ಲಿಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತೂ. ಇವತ್ತು ಡಿಫ್ರೆಂಟಾಗಿ ಮಾವಿನ ಹಣ್ಣಿನ ಪಾಯಸ ಮಾಡ್ಕೊಂಡಿದ್ದೆ. ಸೊ ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಇರಲಿ ಅಂತೇಳಿ ಎಲ್ಲ ಥರದ ವೆಜಿಟೇಬಲ್ಸ್ನ ಸೇರಿಸ್ಕೊಂಡು ಗೋಬಿ ಮಂಚೂರಿ ಕೂಡ ಮಾಡ್ಕೊಂಡಿದ್ದೆ. ಎಲ್ಲರೂ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು.